ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ. ಭರ್ಜರಿಯಾಗಿ ಆರಂಭವಾದ ಸರಿಗಮಪ ಸೀಸನ್ 21 ಈಗ ಅಂತಿಮ ಹಂತಕ್ಕೆ ಬಂದಿದೆ. ಸ್ಪರ್ಧಿಗಳ ಮಧ್ಯೆ ಟಫ್ ಫೈಟ್ ಏರ್ಪಟ್ಟಿದೆ. ಕಳೆದ ಎಪಿಸೋಡ್ನಲ್ಲಿ 6 ಮಂದಿ ಫೈನಲಿಸ್ಟ್ಗಳನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಈಗ ಶೋ ತೀರ್ಪಿನ ಬಗ್ಗೆ ಅಪಸ್ವರವೊಂದು ಕೇಳಿ ಬಂದಿದೆ. ಫಿನಾಲೆಗೂ ಮುಂಚೆಯೇ ವೀಕ್ಷಕರಿಂದ ತೀವ್ರ ಆಕ್ರೋಶ ಕೇಳಿ ಬರ್ತಾ ಇದೆ. ಚೆನ್ನಾಗಿ ಹಾಡುವವರನ್ನ ಫೈನಲ್ಗೆ ಸೆಲೆಕ್ಟ್ ಮಾಡಿಲ್ಲ, ನೇಮ್ ಫೇಮ್ ಇರೋರನ್ನ ಫೈನಲ್ಗೆ ಸೆಲೆಕ್ಟ್ ಮಾಡಲಾಗಿದೆ ಅನ್ನುವ ಅಸಮಾಧಾನ ಭುಗಿಲೆದ್ದಿದೆ. ಅದರಲ್ಲೂ ಒಬ್ಬ ಸ್ಪರ್ಧಿಯ ವಿಚಾರವಾಗಿ ಅಂತೂ ಇಡೀ ಕರ್ನಾಟಕ ಈಗ ಧ್ವನಿ ಎತ್ತುತ್ತಾ ಇದೆ. ಈ ಸ್ಪರ್ಧೆ ಇಲ್ಲದೆ ಸರಿಗಮಪ ಸೀಸನ್ 21ರ ಫಿನಾಲೆ ನಡೆಯೋಕೆ ಸಾಧ್ಯನೇ ಇಲ್ಲ. ಆ ವೇದಿಕೆಗೆ ಆ ಸ್ಪರ್ಧೆ ಇದ್ರೇನೆ ಕಳೆ ಅಂತ ವೀಕ್ಷಕರು ಈಗ ಭಾರೀ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಆಯೋಜಕರು ಹಾಗೆ ಜಡ್ಜ್ಗಳ ವಿರುದ್ಧವಾಗಿ ವೀಕ್ಷಕರು ನಿಗೆ ಕೆಂಡವಾಗಿದ್ದಾರೆ. ಹಾಗಾದ್ರೆ ಸರಿಗಮಪ ಶೋನಲ್ಲಿ ನಿಜಕ್ಕೂ ಮೋಸ ಆಯ್ತಾ? ಸ್ಪರ್ಧಿಗಳಿಗೆ ಅನ್ಯಾಯ ಆಯ್ತಾ? ಆಯೋಜಕರು ಜಡ್ಜ್ಗಳು ಮಾಡಿದಂತಹ ಎಡವಟ್ಟೇನು? ಯಾವ ಸ್ಪರ್ಧಿ ಇರಬಾರದು ಅಂತ ಹೇಳ್ತಿದ್ದಾರೆ, ಯಾವ ಸ್ಪರ್ಧಿ ಫಿನಾಲೆಗೆ ಹೋಗ್ಬೇಕಿತ್ತು ಅಂತ ಹೇಳ್ತಿದ್ದಾರೆ, ಯಾರನ್ನ ಎಲಿಮಿನೇಟ್ ಮಾಡಿದ್ದು ಅನ್ಯಾಯ ಅಂತ ವೀಕ್ಷಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿಜಕ್ಕೂ ಇಲ್ಲಿ ಮೋಸ ಆಗಿದ್ದು ಯಾರಿಗೆ? ಆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಸಹ ಸರಿಗಮಪ ಶೋನ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋಗಳ ಇಂಟ್ರೆಸ್ಟಿಂಗ್ ಆದ ಮಾಹಿತಿಗಳಿಗಾಗಿ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನೀವೆಲ್ಲರೂ ಪ್ರತಿನಿತ್ಯ ಒಂದಲ್ಲ ಒಂದು ರಿಯಾಲಿಟಿ ಶೋ ಅಥವಾ ಧಾರಾವಾಹಿಯನ್ನ ಕನ್ನಡ ಕಿರುತೆರೆಯಲ್ಲಿ ನೋಡ್ತಾ ಇರ್ತೀರಿ. ಅದೇ ರೀತಿ ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕೂಡ ಒಂದು. ಪ್ರತಿಯೊಂದು ಎಪಿಸೋಡ್ ಅನ್ನು ನೀವು ಸಹ ಮಿಸ್ ಮಾಡದೆ ನೋಡ್ತೀರಿ. ಹೀಗಾಗಿ ಯಾವ ಸ್ಪರ್ಧೆಯ ಅರ್ಹತೆ ಏನು, ಯಾರಿಗೆ ಕಪ್ ಗೆಲ್ಲುವ ಅರ್ಹತೆ ಇದೆ, ಯಾರೆಲ್ಲ ಫಿನಾಲೆ ತಲುಪಬೇಕಾಗಿತ್ತು ಅಂತ ಬಹಳ ಸುಲಭವಾಗಿ ಊಹೆ ಮಾಡಬಹುದು. ಇನ್ನು ಸರಿಗಮಪ ಶೋ ಬಗ್ಗೆ ಕನ್ನಡಿಗರಿಗೆ ವಿಶೇಷವಾದಂತಹ ಅಭಿಮಾನ, ಗೌರವ ಎಲ್ಲವೂ ಇದೆ. ಯಾಕಂದ್ರೆ ಅದು ಅಪ್ಪಟ ಪ್ರತಿಭೆಗಳ ಶೋ ಅಂತಾನೆ ಖ್ಯಾತಿ ಗಳಿಸಿದೆ. 2006ರಿಂದಲೂ ಜಿ ಕನ್ನಡ ವಾಹಿನಿಯಲ್ಲಿ ಆರಂಭವಾದಂತಹ ಈ ಶೋನಿಂದ ಸಾಕಷ್ಟು ಪ್ರತಿಭಾವಂತರು ಬೆಳಕಿಗೆ ಬಂದಿದ್ದಾರೆ. ಈ ವೇದಿಕೆ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಅದ್ಭುತ ಗಾಯಕರ ಪರಿಚಯವೂ ಆಗಿದೆ. ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಂತಹ ಸರಿಗಮಪ ಶೋ ಬಗ್ಗೆ ಅಂತಹ ವಿವಾದಗಳು ಇಲ್ಲಿಯವರೆಗೆ ಕೇಳಿ ಬಂದಿರಲಿಲ್ಲ. ಆದರೆ ಸೀಸನ್ 21 ಮಾತ್ರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸೀಸನ್ 21ರಲ್ಲೂ 6ರಿಂದ 60 ವರ್ಷದವರೆಗೆ ಅವಕಾಶವನ್ನ ನೀಡಲಾಗಿದೆ. ಇದೀಗ ಸೀಸನ್ 21 ಅಂತಿಮ ಹಂತಕ್ಕೆ ತಲುಪಿದೆ. ಇದೇ ಹಂತದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕಾರ್ಯಕ್ರಮದಲ್ಲಿ ಇದೀಗ ಫೈನಲ್ಗೆ ಇನ್ನೇನು ಒಂದೇ ಹಂತ ಬಾಕಿ ಇರುವಂತದ್ದು. ಅಷ್ಟರಲ್ಲೇ ವೀಕ್ಷಕರು ಶೋ ಮೇಲೆ ಗರಂ ಆಗಿದ್ದಾರೆ. ಶೋನಲ್ಲಿ ವೈರಲ್ ಸ್ಟಾರ್ಗಳಿಗಷ್ಟೇ ಬೆಲೆ, ನಿಜವಾದ ಪ್ರತಿಭೆಗಳಿಗೆ ಮೋಸ ಆಗ್ತಿದೆ ಅಂತ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಹೌದು, ಸರಿಗಮಪ ಅತ್ಯಂತ ಜನಪ್ರಿಯವಾದ ಸಂಗೀತ ಕಾರ್ಯಕ್ರಮ. ಒಮ್ಮೆಯಾದರೂ ಈ ಶೋನಲ್ಲಿ ಭಾಗವಹಿಸಬೇಕು ಅನ್ನೋದು ಹಾಡುಗಾರರ ಆಸೆ ಆಗಿರುತ್ತೆ. ಹೀಗಾಗಿ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಗಾಯಕರು ಭಾಗವಹಿಸುತ್ತಾರೆ. ಈ ಶೋನಲ್ಲಿ ಹಾಡುವ ಮೂಲಕ ಗಮನ ಸೆಳೀತಾರೆ. ಈ ಸೀಸನ್ನಲ್ಲೂ ಸಹ ಅದ್ಭುತ ಕಲಾವಿದರ ದಂಡೇ ಕಾರ್ಯಕ್ರಮದಲ್ಲಿತ್ತು. ಇದೀಗ 3 ತಿಂಗಳು ನಡೆದಂತಹ ಸ್ಪರ್ಧೆಯಲ್ಲಿ ಕೊನೆಯ ಸುತ್ತಿಗೆ 6 ಜನರು ಆಯ್ಕೆಯಾಗಿದ್ದಾರೆ. ಆದರೆ ಈಗ ಶೋ ವಿರುದ್ಧ ವೀಕ್ಷಕರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಈ ಒಂದು ಶೋನಲ್ಲಿ ಶಿವಾನಿ ಶಿವದಾಸ್ ಸ್ವಾಮಿ ಫೈನಲ್ಗೆ ಆಯ್ಕೆಯಾಗಿದ್ದಾರೆ. ಶಿವಾನಿ ಆರಂಭದಿಂದಲೂ ಶಿವನ ಹಾಡುಗಳನ್ನು ಹಾಡುತ್ತಾ ತೀರ್ಪುಗಾರರ ಜೊತೆಗೆ ವೀಕ್ಷಕರ ಮನಗೆದ್ದಿದ್ರು. 2 ವಾರಗಳ ಮುನ್ನವೇ ಟಿಕೆಟ್ ಟು ಫಿನಾಲೆ ಪ್ರಶಸ್ತಿಯನ್ನು ಪಡೆದರು. ಇವರ ಜೊತೆಗೆ ಉಡುಪಿಯ ಆರಾಧ್ಯ ರಾವ್ ಅವರು ಕೂಡ ಅದ್ಭುತ ಗಾಯನದ ಮೂಲಕ ಗಮನವನ್ನು ಸೆಳೆದಿದ್ದಾರೆ. ಈಕೆಯ ಗಾಯನಕ್ಕೆ ಇಡೀ ಕರುನಾಡಿನ ಜನತೆ ಮನಸೋತಿದೆ. ಅವರು ಕೂಡ ನಿರೀಕ್ಷೆ ಮಾಡಿದಂತೆ ಫಿನಾಲೆ ಟಿಕೆಟ್ ಅನ್ನ ಪಡೆದುಕೊಂಡ್ರು. ಕಳೆದ ವಾರ ನಡೆದಂತಹ ಸೆಮಿಫೈನಲ್ ಅಲ್ಲಿ ರಶ್ಮಿ ಧರ್ಮೇಂದ್ರ, ಬಾಳು ಬೆಳಗುಂದಿ, ದ್ಯಾಮೇಶ್ ಹಾಗೂ ಅಮೋಘ ವರ್ಷ ಆಯ್ಕೆಯಾಗುವ ಮೂಲಕ ಒಟ್ಟು 6 ಜನ ಸ್ಪರ್ಧಿಗಳು ಫಿನಾಲೆಯನ್ನ ತಲುಪಿದಂತಾಯಿತು. ಆದರೆ ಸೀಸನ್ ಪೂರ್ತಿ ಅದ್ಭುತವಾಗಿ ಹಾಡಿಕೊಂಡು ಬಂದಂತಹ ಕೆಲವೊಂದಷ್ಟು ಸ್ಪರ್ಧಿಗಳು ಟಿಕೆಟ್ ಟು ಫಿನಾಲೆ ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಅಂತಹ ಅದ್ಭುತ ಪ್ರತಿಭೆಗಳಿಗೆ ಯಾಕೆ ಟಿಕೆಟ್ ಟು ಫಿನಾಲೆ ಸಿಕ್ಕಿಲ್ಲ ಅಂತ ಈಗ ವೀಕ್ಷಕರು ಗರಂ ಆಗಿದ್ದಾರೆ. ಆ ಪೈಕಿ ಸೀಸನ್ ಉದ್ದಕ್ಕೂ ಕೇಳುಗರ ಮನ ತಣಿಸಿದ್ದ ಲಹರಿ ಮಹೇಶ್ ಅವರಿಗೆ ಯಾಕೆ ಆ ಒಂದು ಫಿನಾಲೆ ಸ್ಥಾನ ಸಿಕ್ಕಿಲ್ಲ ಅಂತ ವೀಕ್ಷಕರು ಕಿಡಿಕಾರ್ತಿದ್ದಾರೆ. ಲಹರಿ ಮಹೇಶ್ ಅದ್ಭುತವಾದ ಗಾಯಕಿ. ಆಕೆ ಸೀಸನ್ ಆರಂಭದಿಂದಲೂ ಟಫ್ ಕಾಂಪಿಟೇಷನ್ ಕೊಟ್ಟಿದ್ರು. ಈಕೆ ಕನ್ನಡದ ಶ್ರೇಯಾ ಘೋಷಾಲ್ ಆಗ್ತಾಳೆ ಅನ್ನುವ ಹೊಗಳಿಕೆಯನ್ನೂ ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲ, ಅರ್ಜುನ್ ಜನ್ಯ ಈಕೆಯ ಹಾಡಿಗೆ ಮನಸೋತು ಸಿನಿಮಾದಲ್ಲಿ ಚಾನ್ಸ್ ನೀಡೋದಾಗಿಯೂ ಹೇಳಿದ್ರು. ಹೀಗಾಗಿ ಈಕೆ ಫಿನಾಲೆ ಹಂತ ತಲುಪ್ತಾರೆ ಎನ್ನುವ ಭರವಸೆ ಎಲ್ಲರಿಗೂ ಇತ್ತು.
ಅದೇ ರೀತಿ ಮತ್ತೊಬ್ಬ ಸ್ಪರ್ಧಿ ಸುದೀಕ್ಷಾ ಕೂಡ ಅದ್ಭುತವಾಗಿ ಗಾಯನ ಮಾಡಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅಂತಹದೊಂದು ಪ್ರಯತ್ನದ ಹೊರತಾಗಿಯೂ ಇವರ ಬದಲಾಗಿ ದ್ಯಾಮೇಶ್ ಬಾಳು ಬೆಳಗುಂದಿ ಫೈನಲ್ ತಲುಪಿದ್ದಾರೆ. ಇದು ವೀಕ್ಷಕರಿಗೆ ಕೋಪವನ್ನು ತರಿಸಿದೆ. ಕಾಮೆಂಟ್ ಸೆಕ್ಷನ್ ಪೂರ್ತಿಯಾಗಿ ವೀಕ್ಷಕರು ಶೋ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಲಹರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಯೋಜಕರು, ಜಡ್ಜ್ಗಳು ಎಲ್ಲರೂ ಮೋಸ ಮಾಡಿದ್ರು. ಈ ಒಂದು ಶೋನಲ್ಲಿ ಮಹಾ ಮೋಸ ಆಗಿದೆ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ದ್ಯಾಮೇಶ್ ವಿಚಾರಕ್ಕೆ ಬಂದ್ರೆ, ಈತ ಹಳ್ಳಿ ಪ್ರತಿಭೆ. ಸಂಗೀತದ ಕ್ಲಾಸ್ಗೆ ಹೋಗಿಲ್ಲ ಅಂದ್ರೂ ಅದ್ಭುತವಾಗಿ ಹಾಡಿ ಗಮನ ಸೆಳೆದಿದ್ದಾರೆ. ಅವರ ವಾಯ್ಸ್ ಕೂಡ ಅದ್ಭುತವಾಗಿದೆ. ದ್ಯಾಮೇಶ್ಗೆ ಫೈನಲ್ ಹೋಗುವಂತಹ ಎಲ್ಲ ಅರ್ಹತೆ ಇದೆ. ಆದರೆ ಬಾಳು ಬೆಳಗುಂದಿಗೆ ಫೈನಲ್ಗೆ ಹೋಗೋದಕ್ಕೆ ಯಾವ ಅರ್ಹತೆ ಇದೆ? ಬಾಳು ಬೆಳಗುಂದಿ ವಾಯ್ಸ್ ಅಷ್ಟೊಂದು ಇಂಪಾಗಿಲ್ಲ. ಕಷ್ಟದ ಹಾಡು ಕೊಟ್ಟರೆ ಹಾಡೋಕೆ ಬರೋದಿಲ್ಲ. ಸಂಗೀತದ ಗಂಧಗಾಳಿ ಗೊತ್ತಿಲ್ಲ. ವೈರಲ್ ಸ್ಟಾರ್ ಆದ ಮಾತ್ರಕ್ಕೆ ಫೈನಲ್ಗೆ ಸೆಲೆಕ್ಟ್ ಮಾಡ್ಬೋದಾ? TRPಗಾಗಿ ಉಳಿಸ್ಕೊಂಡು ಲಹರಿಯಂತಹ ಕಂಟೆಸ್ಟೆಂಟನ್ನು ಆಯ್ಕೆ ಮಾಡದೇ ಇರೋದು ತುಂಬಾನೇ ಬೇಸರ ತಂದಿದೆ ಅಂತ ಸರಿಗಮಪ ಶೋ ವೀಕ್ಷಕರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು TRPಯಿಂದ ನಿಜವಾದ ಪ್ರತಿಭೆಗಳಿಗೆ ಬೆಲೆ ಇಲ್ಲದಂತಾಗಿದೆ, ಮೋಸ ಆಗ್ತಿದೆ ಅಂತ ವೀಕ್ಷಕರ ಅಸಮಾಧಾನ ಭುಗಿಲೆದ್ದಿದೆ. ಅಂದಹಾಗೆ ಬಾಳು ಬೆಳಗುಂದಿ ಅವರನ್ನ ಫೈನಲ್ಗೆ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಕಾರಣವೂ ಕೂಡ ಇದೆಯಂತೆ. ಇದನ್ನ ಆಂಕರ್ ಅನುಶ್ರೀ ಅವರು ಆರಂಭದಲ್ಲೇ ತಿಳಿಸಿದ್ರು. ಫೈನಲ್ಗೆ ವೋಟಿಂಗ್ ಮೂಲಕವೂ ಆಯ್ಕೆ ಮಾಡಲಾಗಿದೆ. ಬಾಳು ಬೆಳಗುಂದಿಗೆ ಹೆಚ್ಚು ವೋಟ್ ಬಂದಿದೆ, ಹೀಗಾಗಿ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಆದರೆ ವೀಕ್ಷಕರು ಮಾತ್ರ ಈ ತೀರ್ಪನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿಯೇ ಇಲ್ಲ. ಒಟ್ಟಾರೆಯಾಗಿ ಪ್ರತಿಭೆಗಳಿಗೆ ಮೋಸ ಆಗ್ತಿರೋದು ಸೆಮಿಫೈನಲ್ನಲ್ಲೇ ಕಂಡು ಬಂದಿದೆ. ಅದ್ಭುತವಾದ ಕಂಠಸಿರಿ ಇದ್ರೂ ಫಿನಾಲೆಗೆ ಆಯ್ಕೆ ಮಾಡದೇ ಇರೋದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾದರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಸರಿಗಮಪ ಸೀಸನ್ 21ರ ವಿನ್ನರ್ ಯಾರಾಗಬೇಕು? ಯಾವ ಸ್ಪರ್ಧಿಗೆ ಮೋಸ ಆಯಿತು? ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.